ಅಧ್ಯಕ್ಷನ ಎಡವಟ್ಟಿನಿಂದಾಗಿ ಇದೀಗ ಮಾಲವಿ ಜಲಾಶಯ ಖಾಲಿಯಾಗಿದೆ. ಜೆಸಿಬಿ ಬಳಕೆ ಮಾಡಿದ್ದ ಹಿನ್ನೆಲೆ ಕ್ಲಸ್ಟರ್ ಗೇಟ್ಗಳಿಗೆ ಹಾನಿಯಾಗಿದೆ. ಭೀಮಾನಾಯಕ್ ಹೇಳಿದ್ದಕ್ಕೆ ಜೆಸಿಬಿಯನ್ನ ಬಳಸಿದ್ದ ಅಧಿಕಾರಿಗಳು 150 ಕೋಟಿ ರೂಪಾಯಿ ವೆಚ್ಚದ ಮಾಲವಿ ಜಲಾಶಯದ ಕ್ಲಸ್ಟರ್ ಗೇಟ್ಗಳಿಗೆ ಹಾನಿಯಾಗಿದೆ. ಹೀಗಾಗಿ ಜಲಾಶಯ ಖಾಲಿಯಾಗಿರುವಂಥದ್ದು. ಜೆಸಿಬಿ ಬಳಕೆ ಮಾಡಿದ್ದಂತಹ ಹಿನ್ನೆಲೆಯಲ್ಲಿ ಕ್ಲಸ್ಟರ್ ಗೇಟ್ಗಳಿಗೆ ಹಾನಿಯಾಗಿ ಜಲಾಶಯದಲ್ಲಿ ನೀರೇ ಇಲ್ಲದಂತಾಗಿದೆ. ಭೀಮಾನಾಯಕ್ ಹೇಳಿದ್ದಕ್ಕೆ ಹಾಗಿದ್ರೆ ಅಧಿಕಾರಿಗಳು ಜೆಸಿಬಿಯನ್ನ ಬಳಕೆ ಮಾಡಿದ್ರಾ ಅನ್ನೋ ಪ್ರಶ್ನೆ ಕೂಡ ಈಗ ಎದುರಾಗಿರುವಂಥದ್ದು. 2022ರಲ್ಲಿ ಜಲಾಶಯ ಭರ್ತಿಯಾಗಿದ್ದಂತಹ ಹಿನ್ನೆಲೆ ಕ್ಲಸ್ಟರ್ ಗೇಟ್ ಓಪನ್ ಆಗಿರಲಿಲ್ಲ. ಇನ್ನು ಜೆಸಿಬಿ ಬಳಸಿ ಕ್ಲಸ್ಟರ್ ಗೇಟ್ ಅನ್ನ ತೆರೆದು ನೀರನ್ನ ಹರಿಸಲಾಗಿತ್ತು. ಕ್ಲಸ್ಟರ್ ಗೇಟ್ ಡ್ಯಾಮೇಜ್ನಿಂದ ಬರೋಬ್ಬರಿ 2.5 TCM ನೀರು ಖಾಲಿಯಾಗಿದೆ. ವಿಜಯನಗರದ ಹಗರಿ ಬೊಮ್ಮನಹಳ್ಳಿ ತಾಲೂಕಿನಲ್ಲಿನ ಜಲಾಶಯ ಇದು. ಕ್ಲಸ್ಟರ್ ಗೇಟ್ಗೆ ಹಾನಿಯಾಗಿರೋದ್ರಿಂದ ಡ್ಯಾಂನಲ್ಲಿ ನೀರೇ ಇಲ್ಲ. ನೀರಿಲ್ಲದೆ ಬಿಕೋ ಎನ್ನುತ್ತಿರುವ ಡ್ಯಾಂ 10,000 ಹೆಕ್ಟೇರ್ ಪ್ರದೇಶದ ಕೃಷಿ ಭೂಮಿಗೂ ಕೂಡ ಅನಾಹುತವಾಗಿದೆ. ಈಗಾಗಲೇ ರಾಜ್ಯಾದ್ಯಂತ ವರುಣನ ಆರ್ಭಟ ಎಷ್ಟರ ಮಟ್ಟಿಗೆ ಹೆಚ್ಚಾಗಿದೆ ಅನ್ನೋದರ ಕುರಿತಾಗಿ ಎಲ್ರಿಗೂ ಕೂಡ ಗೊತ್ತೇ ಇದೆ. ಕೆರೆ, ಕುಂಟೆ, ನದಿ, ಡ್ಯಾಂಗಳೆಲ್ಲವೂ ಕೂಡ ಉಕ್ಕಿ ಹರಿತಾ ಇದ್ದಾವೆ. ಇಂತಹ ಸಂದರ್ಭದಲ್ಲಿ ಮಾಲವಿ ಜಲಾಶಯದಲ್ಲಿ ನೀರೇ ಇಲ್ಲ. ನೀರಿಲ್ಲದೆ ಇರೋದಕ್ಕೆ ಕಾರಣ ಏನು? ಅಧಿಕಾರಿಗಳ ಎಡವಟ್ಟೆ ಈಗ ಡ್ಯಾಂ ಈ ರೀತಿ ಬಿಕೋ ಅನ್ನೋದಕ್ಕೆ ಕಾರಣವಾಗಿದೆ. ಜೆಸಿಬಿಯನ್ನ ಬಳಕೆ ಮಾಡಿದ್ದ ಹಿನ್ನೆಲೆಯಲ್ಲಿ ಕ್ಲಸ್ಟರ್ ಗೇಟ್ಗಳಿಗೆ ಹಾನಿಯಾಗಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಇನ್ನು ಸಂಕಷ್ಟಕ್ಕೀಡಾದ ಜಲಾಶಯದ ನೀರನ್ನೇ 8 ಗ್ರಾಮಗಳ ರೈತರು ನಂಬಿಕೊಂಡಿದ್ರು. 10,000 ಹೆಕ್ಟೇರ್ ಪ್ರದೇಶದ ಕೃಷಿ ಭೂಮಿಗೆ ಅನುಕೂಲವಾಗಿದ್ದಂತಹ ಈ ಜಲಾಶಯ ಈಗ ಯಾವ ರೀತಿ ಬಿಕೋ ಎಂತಾ ಇದೆ ಅನ್ನೋದರ ಕುರಿತಾಗಿ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. 150 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವಂತಹ ಡ್ಯಾಂನ ಕ್ಲಸ್ಟರ್ ಗೇಟ್ಗಳು ಹಾನಿಯಾಗಿರೋದ್ರಿಂದ ಡ್ಯಾಂನಲ್ಲಿ ನೀರು ಸಂಪೂರ್ಣವಾಗಿ ಖಾಲಿಯಾಗಿದೆ. ನೀರೇ ಇಲ್ಲದಂತಾಗಿದೆ. 2.5 TMC ನೀರು ಸಂಗ್ರಹ ಸಾಮರ್ಥ್ಯ ಹೊಂದಿರುವಂತಹ ಮಾಲವಿ ಜಲಾಶಯ ಯಾವ ರೀತಿ ಬರಿದಾಗಿದೆ ಅನ್ನೋದರ ಕುರಿತಾಗಿ ಗಮನಿಸ್ತಾ ಇದ್ದೀರಾ. ವಿಜಯನಗರ ಜಿಲ್ಲೆಯ ಹಗರಿ ಬೊಮ್ಮನಹಳ್ಳಿ ತಾಲೂಕಿನಲ್ಲಿರುವಂತಹ ಮಾಲವಿ ಜಲಾಶಯ ಇದು. 2022ರಲ್ಲಿ ಜಲಾಶಯ ಭರ್ತಿಯಾಗಿದ್ದಂತಹ ಹಿನ್ನೆಲೆಯಲ್ಲಿ ಡ್ಯಾಂನ ಕ್ಲಸ್ಟರ್ ಗೇಟ್ ಓಪನ್ ಆಗಿರಲಿಲ್ಲ. ಅಂದಿನ ಕಾಂಗ್ರೆಸ್ ಶಾಸಕರಾಗಿದ್ದ ಭೀಮಾನಾಯಕ್ ಅಣತೆಯಂತೆ ನೀರಾವರಿ ಇಲಾಖೆ ಅಧಿಕಾರಿಗಳು ಜೆಸಿಬಿಯನ್ನ ಬಳಕೆ ಮಾಡಿ ಗೇಟ್ ಅನ್ನ ಎತ್ತಿದ್ರು. ಇನ್ನು ಮಾಜಿ ಶಾಸಕರು ಹಾಗೂ ನೀರಾವರಿ ಇಲಾಖೆ ಅಧಿಕಾರಿಗಳ ಮಹಾ ಎಡವಟ್ಟಿನಿಂದ ಈಗ ರೈತರು ಕಂಗಾಲಾಗಿದ್ದಾರೆ. ಕ್ಲಸ್ಟರ್ ಗೇಟ್ ಹಾನಿಯಿಂದಾಗಿ ಕಳೆದ 2 ವರ್ಷದಿಂದ ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ. 2 ವರ್ಷದಿಂದ ಜಲಾಶಯದಲ್ಲಿ ನೀರು ಸಂಗ್ರಹವಾಗದೆ ಅಪಾರ ಪ್ರಮಾಣದ ನೀರು ಪೋಲಾಗ್ತಾ ಇದೆ. ಅಂದ್ರೆ ಯಾವಾಗ ಗೇಟ್ಗಳನ್ನ ಮೇಲಕ್ಕೆತ್ತಿದ್ರೋ ಆ ಸಂದರ್ಭದಲ್ಲಿ ನೀರು ನಿಂತ್ಕೊಳ್ಳೋದಕ್ಕೆ ಅವಕಾಶನೇ ಇರೋದಿಲ್ಲ. ಸೊ ಹೀಗಾಗಿ 2 ವರ್ಷದಿಂದ ಡ್ಯಾಂನಲ್ಲಿ ನೀರು ಸಂಗ್ರಹವಾಗದೆ ಅಪಾರ ಪ್ರಮಾಣದ ನೀರು ಪೋಲಾಗ್ತಾ ಇದೆ. ಮಾಜಿ ಶಾಸಕ ಕೆಎಂಎಫ್ ಅಧ್ಯಕ್ಷ ಭೀಮಾನಾಯಕ್ ಎಡವಟ್ಟಿನಿಂದ ಈಗ ಆ ಭಾಗದ ರೈತರು ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ. ಈ ಕುರಿತಾಗಿ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಅಧಿಕಾರಿಗಳ ಎಡವಟ್ಟಿನಿಂದಾಗಿ ಆಗಿನ ಕಾಲದಲ್ಲಿ ಶಾಸಕರಾಗಿದ್ದಂತಹ ಭೀಮಾನಾಯಕರ ಎಡವಟ್ಟಿನಿಂದಾಗಿ ಈಗ ಈ ಭಾಗದ ರೈತರು ಸಂಕಷ್ಟ ಎದುರಿಸುವಂತಹ ಪರಿಸ್ಥಿತಿ ಬಂದಿದೆ. ಆ ಸಂದರ್ಭದಲ್ಲಿ ಜೆಸಿಬಿಯನ್ನ ಬಳಸಿ ಗೇಟ್ಗಳಿಗೆ ಹಾನಿಯಾಗಿತ್ತು. ಗೇಟ್ಗಳ ಮುಖಾಂತರ ನೀರನ್ನ ಹರಿಸ್ತಾರೆ. ಅದಾದ್ಮೇಲೆ ಯಾಕೆ ಗೇಟ್ಗಳನ್ನ ಕ್ಲೋಸ್ ಮಾಡಿಸ್ಲಿಲ್ಲ ಅಂತ? ಮಧುಮಲ, ಈಗ ವಿಜಯನಗರ ಜಿಲ್ಲೆ ಹಗರಬೊಮ್ಮನಹಳ್ಳಿ ತಾಲೂಕಿನ ಮಾಲವಿ ಜಲಾಶಯ ಇದು ಸುಮಾರು 10,000 ಎಕರೆ ಅಂದ್ರೆ ಸುಮಾರು 13 ಗ್ರಾಮಗಳಿಗೆ ಕುಡಿಯುವ ನೀರಿಗೆ ಹಾಗೂ ಕೃಷಿ ಚಟುವಟಿಕೆಗಳಿಗೆ ಮಾಡಿರ್ತಕ್ಕಂಥ ಒಂದು ಜಲಾಶಯ. ಇಂಥ ಜಲಾಶಯ 2022ರಲ್ಲಿ
ಜಲಾಶಯ ತುಂಬುತ್ತೆ. ಸುಮಾರು 150 ಕೋಟಿ ವೆಚ್ಚದಲ್ಲಿ ಈ ಒಂದು ಜಲಾಶಯವನ್ನ ನಿರ್ಮಾಣ ಮಾಡಿಬಿಟ್ಟು ಅದೇ ತಾನೇ ನೀರನ್ನ ತುಂಗಭದ್ರಾ ಹಿನ್ನೀರಿನ ಜಲಾಶಯದಿಂದ ನೀರನ್ನ ಹರಿಸಿರ್ತಾರೆ. ಅಂತ ಸಂದರ್ಭದಲ್ಲಿ ಹಗರಬೊಮ್ಮನಹಳ್ಳಿಯ ಶಾಸಕರಾದಂತಹ ಭೀಮಾ ನಾಯಕ್ ಅವರು ಏನು ಸಿಎಂ ಬರ್ತಕ್ಕಂತ ಸಂದರ್ಭದಲ್ಲಿ ಅಂದ್ರೆ ಈ ಜಲಾಶಯ ತುಂಬಿದಾಗ ಸಹಜವಾಗಿ ಬಾಗಿನ ಅರ್ಪಣೆ ಮಾಡ್ತಕ್ಕಂಥದ್ದು ಕೂಡ ಒಂದು ವಾಡಿಕೆ. ಅಂತ ಸಂದರ್ಭದಲ್ಲಿ ಆ ಒಂದು ಕ್ರಸ್ಟ್ ಗೇಟ್ಗಳು ಓಪನ್ ಆಗದಾಗ ಇದ್ದಕ್ಕಿದ್ದಂತೆ ಅವರು JCB ಯಂತ್ರವನ್ನ ಬಳಸಿ ಅಲ್ಲಿರ್ತಕ್ಕಂಥ ಜಲಾಶಯದ ಸಿಬ್ಬಂದಿಯವರು ಶಾಸಕರ ಆದೇಶದಂತೆ ಆ JCB ಇಂದ ಗೇಟ್ ಗಳನ್ನ ಓಪನ್ ಮಾಡ್ತಾರೆ. ತದನಂತರ ನೀರು ಹರಿದು ಹೋಗುತ್ತೆ. ನಂತರ ಗೇಟ್ ಗಳನ್ನ ಕ್ಲೋಸ್ ಮಾಡಕ್ ನೋಡಿದಾಗ ಕ್ಲೋಸ್ ಆಗುತ್ತೆ, ಬಟ್ ಅಲ್ಲಿಂದ ನೀರು ಪೋಲಾಗ್ತಾ ಹೋಗುತ್ತೆ. ಅಂದ್ರೆ ಕ್ರಸ್ಟ್ ಗೇಟ್ ಗಳಿಗೆ JCB ಇಂದ ಹಾನಿ ಮಾಡಿದ ಪರಿಣಾಮವಾಗಿ ಸಂಪೂರ್ಣವಾಗಿ ಜಲಾಶಯದಲ್ಲಿರ್ತಕ್ಕಂಥ ಸಂಪೂರ್ಣ ನೀರು ಕೂಡ ಖಾಲಿಯಾಗಿ ಹೋಗುತ್ತೆ. ಇದು ಇಂದಿನ ಶಾಸಕರಾದಂತಹ ಭೀಮಾ ನಾಯಕ್ ಅವರು ಮಾಡಿರ್ತಕ್ಕಂಥ ಮಹಾ ಎಡವಟ್ಟು. ಅಂದ್ರೆ JCB ಯಂತ್ರವನ್ನ ಬಳಸಿದ್ದೇ ಇದೆಲ್ಲ ಘಟನೆಗೆ ಕಾರಣ ಆಯ್ತು ಅಂತ ಹೇಳ್ಬೋದು. ಈಗ ಆ ಒಂದು ಗೇಟ್ ನ ನವೀಕರಣಕ್ಕೆ ಕೂಡ 4 ಕೋಟಿ ರೂಪಾಯಿ ವೆಚ್ಚವನ್ನು ಕೂಡ ಇಟ್ಟಿರ್ತಕ್ಕಂಥದ್ದು. ಆದ್ರೆ ಇದುವರೆಗೂ ಕೂಡ ಟೆಂಡರ್ ಪ್ರಕ್ರಿಯೆ ಕರೆದ್ರೂ ಕೂಡ ಯಾವ ಗುತ್ತಿಗೆದಾರರು ಕೂಡ ಬಂದಿಲ್ಲ. ಇದು ಕೂಡ ಅಂದ್ರೆ ಈ ಭಾಗದ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಸುಮಾರು 13 ಗ್ರಾಮಗಳಿಗೆ 10,000 ಎಕರೆ ಪ್ರದೇಶದಲ್ಲಿ ನೀರುಣಿಸ್ತಕ್ಕಂಥ ಜಲಾಶಯ ಇವತ್ತು ಒಬ್ಬ ಶಾಸಕನ ಎಡವಟ್ಟಿನಿಂದ, ಮಾಜಿ ಶಾಸಕ ಎಡವಟ್ಟಿನಿಂದ ಇದಾಗಿರ್ತಕ್ಕಂಥದ್ದು. ಇದಕ್ಕೆ ಈ ಭಾಗದ ರೈತರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ತುಂಗಭದ್ರಾ ಜಲಾನಯನ ಪ್ರದೇಶದಲ್ಲಿ ಭಾರಿ ಮಳೆ ಬೀಳ್ತಾ ಇದೆ, ಮಲೆನಾಡ ಭಾಗದಲ್ಲೂ ಕೂಡ ಮಳೆ ಬೀಳ್ತಾ ಇದೆ. ಹೀಗಾಗಿ ಡ್ಯಾಮ್ ತುಂಬಿದ್ರೂ ಕೂಡ ರೈತರಿಗೆ ಅನುಕೂಲ ಆಗೋಲ್ಲ ಅನ್ನುವಂಥದ್ದು ಕೂಡ ರೈತ ಪರ ಸಂಘಟನೆಗಳು, ಬುದ್ಧಿಜೀವಿಗಳು ಕೂಡ ವಾದ ಮಾಡ್ತಾ ಇದ್ದಾರೆ. ಹಾಗಾಗಿ ಇದನ್ನ ಬೇಗನೆ ಜಲಾಶಯ ಕ್ರಸ್ಟ್ ಗೇಟ್ಗಳನ್ನ ಸರಿಪಡಿಸಬೇಕು ಅನ್ನುವಂಥದ್ದು ಕೂಡ ಕೂಗು ಕೇಳಿ ಬರ್ತಾ ಇದೆ. ಆದ್ರೆ ಕ್ರಸ್ಟ್ ಗೇಟ್ ಗಳನ್ನ ರಿಪೇರಿ ಮಾಡತಕ್ಕಂತ ಗುತ್ತಿಗೆದಾರರಾಗಿರ್ಬೋದು, ಹಾಗೆ ಏನು ಟೆಕ್ನಿಷಿಯನ್ ಆಗಿರ್ಬೋದು, ಇದುವರೆಗೂ ಮುಂದೆ ಬಂದಿಲ್ಲ ಅನ್ನೋದೇ ಒಂದು ದೊಡ್ಡ ದುರಂತ. ಮಧುಮಾಲ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನ ತಿಳಿಸಿಕೊಟ್ಟಿದ್ದಾರೆ, ನೋಡೋಣ. ನಾವಿತ್ತು ವಿಜಯನಗರ ಜಿಲ್ಲೆ ಹಗರಬೊಮ್ಮನಹಳ್ಳಿ ತಾಲೂಕಿನ ಹೊರವಲಯದಲ್ಲಿರ್ತಕ್ಕಂಥ ಮಾಲ್ವಿ ಜಲಾಶಯದ ಬಳಿ ಇದ್ವಿ. ನೋಡ್ಬೋದು, ಈಗ ಜಲಾಶಯ ಸಂಪೂರ್ಣವಾಗಿ ಖಾಲಿಯಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈ ಒಂದು ಜಲಾಶಯ ಸುಮಾರು 2 TMC ಸಾಮರ್ಥ್ಯದ ಜಲಾಶಯ ಆಗಿರ್ತಕ್ಕಂಥದ್ದು. 2022ರಲ್ಲಿ ಈ ಒಂದು ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿತ್ತು ಮತ್ತು 150 ಕೋಟಿ ವೆಚ್ಚದಲ್ಲಿ ಈ ಒಂದು ಜಲಾಶಯಕ್ಕೆ ನೀರು ತರಲಿಕ್ಕೆ ಆ ಒಂದು ಅನುದಾನವನ್ನು ಕೂಡ ಬಿಡುಗಡೆ ಮಾಡಿತ್ತು. ಅಂಥ ಸಂದರ್ಭದಲ್ಲಿ ಈ ಒಂದು ಜಲಾಶಯದಿಂದ ಏನು ನೀರು ಆಚೆ ಬಿಡುವಂತಹ ಸಂದರ್ಭದಲ್ಲಿ ಅಂದ್ರೆ ಆಗಿನ ಶಾಸಕರಾದಂತಹ ಭೀಮಾ ನಾಯಕ್ ಅವರು ಈ ಒಂದು ಜಲಾಶಯದ ನೀರನ್ನು ಹೊರಗೆ ಬಿಡ್ತಕ್ಕಂಥ ಸಂದರ್ಭದಲ್ಲಿ ತಾಂತ್ರಿಕ ದೋಷ ಇರೋ ಕಾರಣಕ್ಕೋಸ್ಕರ JCB ಯಂತ್ರವನ್ನು ಬಳಸಿಬಿಟ್ಟು ಈ ಒಂದು ಜಲಾಶಯದ ಸಿಬ್ಬಂದಿ ಆ ಒಂದು ಈ ಗೇಟನ್ನು ತೆಗಿತಾರೆ. ತೆಗೆದಂಥ ಸಂದರ್ಭದಲ್ಲಿ ನೀರು ಹೊರ ಹೋಗುತ್ತೆ. ತದನಂತರದಲ್ಲಿ ಗೇಟನ್ನು ಮುಚ್ಚುವಂಥ ಸಮಯದಲ್ಲಿ ತಾಂತ್ರಿಕ ದೋಷ ಉಂಟಾಗ್ಬಿಟ್ಟು ಗೇಟ್ ಮುಚ್ಚೋದಿಲ್ಲ. ಹಾಗಾಗಿ ಸುಮಾರು 2 TMC ಇರ್ತಕ್ಕಂಥ ನೀರು ಸಂಪೂರ್ಣವಾಗಿ ಹರಿದು ಪೋಲಾಗುತ್ತೆ. ಆ ಕಾರಣದಿಂದ ಇದುವರೆಗೂ ಕೂಡ ಆ ಒಂದು ಜಲಾಶಯದ ಕ್ರಸ್ಟ್ ಗೇಟ್ ಅನ್ನ ರಿಪೇರಿ ಮಾಡುವ ಹಂತಕ್ಕೂ ಕೂಡ ಯಾವ ಅಧಿಕಾರಿಗಳು ಹೋಗಿಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಕಂಡುಬರುತ್ತೆ. ಹಾಗಾಗಿ 2024ರಲ್ಲಿ ಈ ಒಂದು ಭಾಗದಲ್ಲಿ ತುಂಗಭದ್ರಾ ಜಲಾಶಯದಲ್ಲೂ ಕೂಡ ಈಗ ನೀರು ಕೂಡ ದಿನಕ್ಕೆ ಒಳಹರಿವಿನಲ್ಲೂ ಕೂಡ ಹೆಚ್ಚಳ ಆಗ್ತಾ ಇರತಕ್ಕಂಥ ಪರಿಣಾಮವಾಗಿ ಈ ವರ್ಷನಾದರೂ ಈ ಒಂದು ಡ್ಯಾಮ್ನಿಂದ ರೈತರು ಕೃಷಿ ಚಟುವಟಿಕೆಗಳಿಗೆ ಮತ್ತು ಕುಡಿಯುವ ನೀರನ್ನು ಬಳಕೆ ಮಾಡ್ಕೊಳ್ತಾರ ಅನ್ನುವಂಥದ್ದು ಕೂಡ ಅನುಮಾನ ವ್ಯಕ್ತವಾಗಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಈ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಸುಮಾರು 8 ಹಳ್ಳಿ 10 ಗ್ರಾಮಗಳ ಒಂದು 10 ಗ್ರಾಮಗಳಿರ್ತಕ್ಕಂಥ ಈ ಒಂದು ಹಳ್ಳಿಗಳಿಗೆ ನೀರನ್ನು ಒದಗಿಸೋದ್ರ ಜೊತೆಗೆ ಕೃಷಿ ಚಟುವಟಿಕೆಗಳು ಕೂಡ ಈ ಒಂದು ನೀರು ಬೇಕಾಗಿರೋದ್ರಿಂದ ಅತ್ಯವಶ್ಯಕವಾಗಿ ಈ ಒಂದು ಕ್ರಸ್ಟ್ ಗೇಟ್ಗಳನ್ನು ರಿಪೇರಿ ಮಾಡೋದ್ರ ಮೂಲಕ ಈ ಒಂದು ಮಾಲ್ವಿ ಜಲಾಶಯದ ಮೂಲ ಆಶಯಕ್ಕೆ ಏನಿದೆ ಆ ಮೂಲ ಆಶಯ ಈಡೇರುತ್ತಾ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗುತ್ತೆ. ವಿಜಯನಗರದಿಂದ ಮಂಜುನಾಥ್, ಜಿ ನ್ಯೂಸ್ ಕನ್ನಡ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್
ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.